ರಾಜ್ಯೋತ್ಸವದ ಕಥೆ ಏಕೆ ನವೆಂಬರ್ 1ರಂದು ಆಚರಿಸ್ತೀವಿ ನಿಮಗೆ ಗೊತ್ತಾ? 1947ರಲ್ಲಿ ಭಾರತದ ಸ್ವಾತಂತ್ರ್ಯದ ನಂತರ ರಾಜ್ಯಗಳು ಭಾಷೆಯ ಪರವಾಗಿ ಅಲ್ಲ, ರಾಜರು ಮತ್ತು ಪ್ರಾಂತ್ಯಗಳ ಆಧಾರವಾಗಿ ಹಂಚಲ್ಪಟ್ಟಿದ್ದವು. ಆಗ ಕನ್ನಡ ಭಾಷೆಯನ್ನು ಮಾತಾಡುವ ಜನರು ಬೇರೆ ಬೇರೆ ಪ್ರದೇಶಗಳಲ್ಲಿ ಇದ್ದರು. ಮೈಸೂರು ರಾಜ್ಯ, ಬಾಂಬೆ ಪ್ರಾಂತ್ಯ, ಮದ್ರಾಸ್ ಪ್ರಾಂತ್ಯ, ಹೈದರಾಬಾದ್ ನಿಜಾಂ ಪ್ರಾಂತ್ಯ ಮತ್ತು ಕೊಡಗು ಎಲ್ಲರೂ ಕನ್ನಡಿಗರು, ಆದರೆ ಒಂದೇ ರಾಜ್ಯದ ಅಡಿಯಲ್ಲಿ ಇರಲಿಲ್ಲ. ಏಕೀಕರಣ ಚಳುವಳಿ ಆರಂಭವಾಯಿತು. ನಮ್ಮ ಮಾತು ಒಂದೇ, ನಮ್ಮ ಸಂಸ್ಕೃತಿ ಒಂದೇ, ನಮಗೆ ಒಂದೇ ಕರ್ನಾಟಕ ಬೇಕೆಂದು ಜನ ಹೇಳ್ತಾರೆ. 1956 ಭಾರತದ ಸರ್ಕಾರ ರಾಜ್ಯ ಪುನರ್ಘಟನೆ ಕಾಯ್ದೆ ತಂದರು, ಸ್ಟೇಟ್ಸ್ ರಿಆರ್ಗನೈಸೇಷನ್ ಆಕ್ಟ್. ಇದರಿಂದ ಎಲ್ಲ ಕನ್ನಡ ಮಾತಾಡುವಂತಹ ಪ್ರದೇಶಗಳು ಒಂದಾದವು. 1956 ನವೆಂಬರ್ 1 ಹೊಸ ರಾಜ್ಯ ಹುಟ್ಟಿತ್ತು. ಅದನ್ನು ಮೊದಲಿಗೆ ಮೈಸೂರು ರಾಜ್ಯ ಎಂದು ಕರೆಯಲಾಯಿತು. ನಂತರ 1973ರಲ್ಲಿ ಮುಖ್ಯಮಂತ್ರಿ ದೇವರಾಜ್ ಅರಸ್ ರವರು ಅದನ್ನು ಕರ್ನಾಟಕ ಎಂಬ ಮರು ಹೆಸರಿಡಲಾಗಿತ್ತು. ರಾಜ್ಯೋತ್ಸವ ಎಂದರೆ ರಾಜ್ಯದ ಹಬ್ಬ. ಇದು ನಮ್ಮ ಕನ್ನಡ, ನಮ್ಮ ಸಂಸ್ಕೃತಿ, ನಮ್ಮ ಸಂಕೇತವಾಯಿತು. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ಇದೇ ತರ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ನೀವು ನಮ್ಮ ಡೈಲಿ ಚಾನಲ್ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ